ಸ್ಪಗಿಟಾ ನೂಡಲ್ಸ್ ತಿನ್ನೋದಕ್ಕೆ ಎಷ್ಟು ರುಚಿನೋ ಮಾಡೋದು ಕೂಡ ಅಷ್ಟೇ ಸುಲಭ. ಕಡಿಮೆ ಸಮಯದಲ್ಲಿ ಮಾಡ್ಬೋದು. ಆಮೇಲೆ ಅಷ್ಟೇ ರುಚಿಕರವಾಗಿ ಮಾಡಿ ನಾವು ಮಕ್ಕಳಿಗೆ ಈ ರೀತಿ ಎಲ್ಲ ಕೊಟ್ಟರೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಅಷ್ಟು ರುಚಿಕರವಾಗಿಯೂ ಇರುತ್ತದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗೀತಾ. ಈ ಒಂದು ವಿಡಿಯೋದಲ್ಲಿ ಸ್ಪಗಿಟಾ ನೂಡಲ್ಸನ್ನು ಹೋಟೆಲ್ ಸ್ಟೈಲಲ್ಲಿ ಮಾಡೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದನ್ನು ಕೂಡ ಸ್ಟೆಪ್ ಆಗಿ ನಾನು ಪ್ರತಿಯೊಂದೂ ಸ್ಟ್ರಿಕ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಕೊನೆವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನಾನು ಸ್ಪಗಿಟಾ ನೂಡಲ್ಸನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ತಿಳುವಾಗಿ ಸಣ್ಣ ಮೀಡಿಯಮ್ ಸೈಜಲ್ಲಿ ತೊಗೊಂಡಿದ್ದೀನಿ. ಇದರಲ್ಲಿ ಸುಮಾರು ಸೈಜೆಲ್ಲ ಬರುತ್ತೆ. ನಿಮಗೆ ಯಾವ ಸೈಜು ಬೇಕಾಗುತ್ತೋ ಆ ಸೈಜನ್ನು ನೀವು ಚಾಯ್ಸ್ ಮಾಡ್ಕೋಬೋದು. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ನೀವು ಇಷ್ಟು ಸಣ್ಣದಾಗಿದೆ. ನಾವು ಬಾಯ್ಲ್ ಮಾಡಿದ್ರೆ ಇದು 2 ಪಟ್ಟಾಗುತ್ತೆ. ಇವಾಗ ನಾವು ಇದನ್ನು ಬಾಯ್ಲ್ ಮಾಡಬೇಕಲ್ಲ. ಈಗ ಬಾಯ್ಲ್ ಮಾಡೋಕ್ಕೆ ನಾನು ನೀರಿಟ್ಟಿದ್ದೇನೆ. ನೀರು ಕಾದಿದೆ. ನೀರು ಚೆನ್ನಾಗಿ ಕಾದ್ಮೇಲೆ 1 ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ. ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಅದು ಕುದಿಬೇಕು. ಕುದ್ದಾದ್ಮೇಲೆ ನಾವು ಇದನ್ನು ನೂಡಲ್ಸನ್ನು ಸೇರಿಸ್ಬೇಕು. ಇವಾಗ ಇದು ಉದ್ದಾಗಿರುತ್ತಲ್ಲ, ಸ್ವಲ್ಪ ಇದನ್ನು ಸೇರಿಸೋಕೆ ಸ್ವಲ್ಪ ಟೈಮ್ ತಗೋತೆ. ಬಟ್ ನಿಧಾನವಾಗಿ ಸೇರಿಸಿ, ಏನು ಪ್ರಾಬ್ಲಮ್ ಇಲ್ಲ. ಇದು ನಾವು ಬಾಯ್ಲ್ ಮಾಡಬೇಕಾದ್ರೆ 7 ರಿಂದ 8 ನಿಮಿಷ ಸಾಕಾಗುತ್ತೆ. ನೋಡ್ತಾ ಇದ್ರಲ್ಲ, ಇವಾಗ ಬಾಯ್ಲ್ ಆಗಿದೆ. ಇವಾಗ ನಾವು ಸ್ಪೂನಿನ ಹಿಂದಿನ ಭಾಗದಲ್ಲಿ ಇದನ್ನು ನಾವು ಚೆಕ್ ಮಾಡಿ ನೋಡಬೇಕು. ಸುಡ್ತಾ ಇರುತ್ತೆ, ಸ್ವಲ್ಪ ಕೇರ್ಫುಲ್ಲಾಗಿ ಚೆಕ್ ಮಾಡ್ಕೊಳ್ಳಿ. ಅದು ಕಟ್ ಆಗ್ತಾ ಇದೆ ಅಂತಂದರೆ ನೀವು ತೆಗೆದು ಬಿಡಬೇಕು. ಜಾಸ್ತಿ ಫುಲ್ಲು 100% ಅಷ್ಟು ಬಾಯ್ಲ್ ಮಾಡಬಾರ್ದು. ಒಂದು ಸ್ವಲ್ಪ ಒಂದು ಕಸರಷ್ಟು ಬಿಟ್ಬಿಡಬೇಕು. ಇವಾಗ ನಾನು ಇದನ್ನು ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಟ್ರೈನ್ ಮಾಡಿದಾದ್ಮೇಲೆ ನಾನು ಇನ್ನೊಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇನ್ನೊಂದು ಬೌಲಲ್ಲಿ ಇಟ್ಟುಕೊಂಡು ನಾನು ಇಲ್ಲಿ ತಣ್ಣೀರನ್ನು ಹಾಕೋತಾ ಇದ್ದೀನಿ. ತಣ್ಣೀರು ಹಾಕೋದ್ರಿಂದ ಅದು ಎಕ್ಸ್ಟ್ರಾ ಬಾಯ್ಲ್ ಆಗ್ತಿರ್ತಲ್ಲ, ಅದು ಸುಡ್ತಾ ಇರುತ್ತೆ. ಅದರಲ್ಲಿ ಇನ್ನೂ ಜಾಸ್ತಿ ಇದು ಬಾಯ್ಲ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಆವಾಗ ನಾವು ತಣ್ಣೀರನ್ನು ಹಾಕಿ ಬಾಯ್ಲಿಂಗನ್ನು ನಾವು ಸ್ಟಾಪ್ ಮಾಡಬೇಕು. ಈ ರೀತಿ ಮಾಡಿದರೆ ಇದು ಜಾಸ್ತಿ ಸಾಫ್ಟ್ ಆಗೋದಿಲ್ಲ. ಎಷ್ಟು ಇರುತ್ತೋ ಅಷ್ಟೇ ಇರುತ್ತೆ. ಇವಾಗ ನಾವು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದಕ್ಕೆ ನಾನು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ, ಎಣ್ಣೆ ಹಾಕಿ ನಾವು ಮಿಕ್ಸ್ ಮಾಡಿ ಇಟ್ಕೋದ್ರಿಂದ ನಾವು ಬಾಕಿ ಪ್ರೊಸೆಸ್ ಎಲ್ಲ ಮಾಡೋವರೆಗೆ ಇದು ನೂಡಲ್ಸು ಅಂಟುಗೋದಿಲ್ಲ, ಎಳೆ ಆಗಿರುತ್ತೆ. ಇವಾಗ ನಾವು ಒಂದು ಪೋರ್ಕ್ ತೊಗೊಂಡು ಪೋರ್ಕಿನ ಹಿಂದಿನ ಭಾಗ ಇರುತ್ತಲ್ಲ, ಅದರದಿಂದ ಈ ರೀತಿ ನಾನು ತೊಗೊಂಡಿದ್ದೀನಿ. ಮುಂದಿನ ಭಾಗದಲ್ಲಿ ನೀವು ಮಿಕ್ಸ್ ಮಾಡ್ಕೊಂಡ್ರೆ ಕಟ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಇಲ್ಲಿ ಒಂದು ಗ್ಯಾಸ್ ಮೇಲೆ ಪ್ಯಾನ್ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಸ್ಪೂನ್ಗಿಂತ ಕಡಿಮೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ರೀತಿ ಎಣ್ಣೆಯನ್ನು ನಾವು ಕಡಾಯಿಗೆ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನೂಡಲ್ಸು ಅಂಟುಗೋದಿಲ್ಲ, ಚಿಪ್ಕೆ ಅಂತೇಳಿ ಆ ರೀತಿ ಎಲ್ಲ ಹಾಕೋದಿಲ್ಲ. ಆ ರೀತಿ ನಾವು ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದು 2 ಸ್ಪೂನ್ಗಿಂತನೂ ಕಡಿಮೆನೇ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಕೂಡ ಜಾಸ್ತಿ ಎಣ್ಣೆ ಯೂಸ್ ಆಗೋದಿಲ್ಲ. ಎಣ್ಣೆ ಚೆನ್ನಾಗಿ ಕಾದು ಹುಗಿ ಬರಬೇಕು. ಅದಾದಮೇಲೆ 1 ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಅದು ಫ್ರೈ ಆದಮೇಲೆ ಒಂದು ಉಳ್ಳಾಗಡ್ಡೆನ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಜಾಸ್ತಿ ಫ್ರೈ ಅದು ಬಾಯ್ಲ್ ಆಗಬಾರ್ದು, ಕ್ರಂಚಿಯಾಗಿಯೇ ಇರಬೇಕು. ಅದಾದಮೇಲೆ ನಾನಿಲ್ಲಿ ವೆಜಿಟೇಬಲನ್ನು ಸೇರಿಸ್ಕೊತಾ ಇದ್ದೀನಿ. ಕಲರ್ ಆಗಿರ್ತಕ್ಕಂಥ ಕ್ಯಾಪ್ಸಿಕಮ್ಮು, ಆಮೇಲೆ ಕ್ಯಾಬೇಜು, ಕ್ಯಾರೆಟನ್ನು ಈ ರೀತಿ ನಾನು ಸ್ಲೈಸ್ ಆಗಿ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹೋಟೆಲಲ್ಲಿ ಕೂಡ ಇದೇ ರೀತಿನ ಹಾಕೋತಾರೆ. ಅವ್ರು ತುಂಬಾ ಸಣ್ಣದಾಗಿ ಇಟ್ಕೊಂಡಿರ್ತಾರೆ. ನಾವು ಮನೆಯಲ್ಲೇ ಮಾಡ್ತೀವಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಅನುಗುಣವಾಗಿ ನಿಮಗೆ ಬೇರೆ ಏನಾದರೂ ವೆಜಿಟೇಬಲ್ ಬೇಕಂದ್ರೆ ಅದನ್ನು ಕೂಡ ಸೇರಿಸ್ಕೋಬೋದು. ಬಟ್ ಮೇಯ್ನಾಗಿ ಇಷ್ಟನ್ನು ಮಾತ್ರ ಸೇರಿಸ್ತಾರೆ. ಈ ವೆಜಿಟೇಬಲ್ಲು ಸ್ವಲ್ಪ ಕ್ರಂಚಿಯಾಗಿಯೇ ಇರಬೇಕು, ಫುಲ್ ಸಾಫ್ಟ್ ಮಾಡ್ಕೋಬೇಡಿ. ಒಂದು 80% ಇದು ಬಾಯ್ಲ್ ಆದಮೇಲೆ ನಾವು ಈ ನೂಡಲ್ಸನ್ನು ಸೇರಿಸ್ಕೋಬೇಕು. ಸೇರಿಸಿದಾದ್ಮೇಲೆ ನಾವು ಈ ರೀತಿ ಕೈಯಿಂದ ಒಂದು ಸ್ವಲ್ಪ ಬಿಡಿಸ್ಬೇಕಿರುತ್ತೆ. ಬಿಡಿಯಾಗಿ ಹಾಕಿದರೆ ನಾವು ಸ್ಪೂನಿಂದ ಮಿಕ್ಸ್ ಮಾಡುವಾಗ ತೊಂದರೆ ಏನಾಗೋದಿಲ್ಲ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಹಾಕ್ಕೋತಾ ಇದ್ದೀನಿ. ಬ್ಲ್ಯಾಕ್ ಪೆಪ್ಪರ್ ಜಾಗದಲ್ಲಿ ವೈಟ್ ಪೆಪ್ಪರ್ನ ಕೂಡ ಹಾಕೋಬೋದು. 1 ಸ್ಪೂನ್ಗಿಂತನೂ ಜಾಸ್ತಿ ಸೋಯಾ ಸಾಸು, ಆಮೇಲೆ ಗ್ರೀನ್ ಚಿಲ್ಲಿ ಸಾಸ್ ಇರುತ್ತಲ್ಲ, ಅದನ್ನು ಸೇರಿಸ್ಕೋತಾ ಇದ್ದೀನಿ. ಮತ್ತು 1 ಸ್ಪೂನಷ್ಟು ನಾನಿಲ್ಲಿ ಕೆಚಪ್ಪನ್ನು ಹಾಕೋತಾ ಇದ್ದೀನಿ. ಕೆಚಪ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಸೋಯಾ ಸಾಸಲ್ಲಿ ಡಾರ್ಕ್ ಸೋಯಾ ಸಾಸು, ಆಮೇಲೆ ಲೈಟ್ ಸೋಯಾ ಸಾಸ್ ಅಂತಲೂ ಬರುತ್ತೆ. ಅದರಲ್ಲಿ ನಿಮಗೆ ಯಾವುದು ಇಷ್ಟನೋ ಅದನ್ನು ಹಾಕೋಬೋದು. ಲೈಟ್ ಹಾಕೊಂಡ್ರೆ ಕಲರ್ ಸ್ವಲ್ಪ ಡೌನ್ ಇರುತ್ತೆ, ಡಾರ್ಕ್ ಹಾಕೊಂಡ್ರೆ ಸ್ವಲ್ಪ ಕಲರ್ ಚೆನ್ನಾಗಿ ಇರುತ್ತೆ ಅಂತ ಅಷ್ಟೇ. ಇವಾಗ ನಾನು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸ್ಪ್ರಿಂಗ್ ಆನಿಯನ್ನ ಹಾಕೋತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದ್ದು ಕಾಣ್ತಾ ಇದೆ ಅಂತ. ಇವಾಗ ಇದನ್ನು ಕೂಡ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ನೂಡಲ್ಸನ್ನು ಇದನ್ನು ಟಾಸ್ ಮಾಡ್ತೀವಲ್ಲ, ಇದೇ ಒಂದು ದೊಡ್ಡ ಪ್ರಾಬ್ಲಮ್ಮು. ಇದು ಸ್ಪೂನಿಂದ ಈಸಿಯಾಗಿ ಅಷ್ಟು ಆಗೋದಿಲ್ಲ. ಬಟ್ ದೊಡ್ಡ ಕಡಾಯಿ ಇದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ.
ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಿಡ್ ಕ್ಲೋಸ್ ಮಾಡ್ಕೊಂಡು 2 ನಿಮಿಷ ನಾವು ಬಾಯ್ಲ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ದಲ್ಲ 2 ನಿಮಿಷ ಆಗಿದೆ. ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೂಡಲ್ಸು ಎಷ್ಟು ಉದ್ದಾಗಿದೆ ಅಂತ ನೋಡ್ಬೋದಲ್ಲ, ಕಟ್ಟೇನೂ ಆಗಿಲ್ಲ. ಇವಾಗ ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಇವಾಗ ನೂಡಲ್ಸ್ ರೆಡಿ ಆಗಿದೆ. ಬಾಯಲ್ಲಿ ಕೂಡ ನೀರು ಬರ್ತಾ ಇದೆ. ಇದು ಪೆಸ್ ಪ್ಯಾಕೆಟ್ ನೂಡಲ್ಸ್ ಅದೆಲ್ಲ ತುಂಬಾ ಈಸಿ ಮಾಡೋದಕ್ಕೆ. ಮತ್ತು ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವಾಗ ಲಾಸ್ಟಿಗೆ ನಾನು ಸ್ಪ್ರಿಂಗ್ ಆನಿಯನು, ಸ್ವಲ್ಪ ಕೊತ್ತಂಬರಿ ಸ್ವಲ್ಪ, ಆಮೇಲೆ ಒಂದು ಸ್ವಲ್ಪ ನಾನು ಕ್ಯಾಬೇಜನ್ನು ಹಾಕ್ಕೊತಾ ಇದ್ದೀನಿ. ಕ್ಯಾಬೇಜ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಏನಿಲ್ಲ, ಬಟ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಈ ರೀತಿ ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ, ಇಷ್ಟಪಡ್ತಾರೆ ಮಕ್ಕಳು ಕೂಡ. ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.